ಗ್ಯಾಸ್ ಕಿಚನ್ಗೆ ಸ್ವಾಗತ. ಇಲ್ಲಿ ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ ಒಂದು ಬೋಟಲ್ಲಿ ಸೀಮೆ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಒಂದು 1/4 kg ಲೆಕ್ಕದಲ್ಲಿ ಸೀಮೆ ಅಕ್ಕಿನ ತೊಗೊಂಡಿನಿ ರೀ. ಇವತ್ತು ನೋಡಿರಿ, ಒಂದು ಸೀಮೆ ಅಕ್ಕಿನಲ್ಲಿ ಒಂದು ಸ್ವೀಟನ್ನು ಪಾಯಸ ಥರ, ಅಂದರೆ ಪಾಯಸ ಯಾವಾಗಲೂ ಮಾಡ್ತಾ ಇರ್ತೀವಿ ನೋಡಿರಿ. ಇದು ಸೀಮೆ ಅಕ್ಕಿ ರಸಗುಲ್ಲ ಥರನೇ ಮಾಡೋಣ ರೀ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ. ಈಗ ಒಂದು ಸಮ್ಮರ್ ಇದು ಆರೋಗ್ಯಕ್ಕೂ ಒಳ್ಳೆಯದು ನೋಡಿರಿ. ಅಂದರೆ ನಮಗೆ ದೇಹವನ್ನು ತಂಪಾಗಿಡುತ್ತೆ ಮತ್ತು ಇದು ನಮಗೆ ಆರೋಗ್ಯಕ್ಕೆ ತುಂಬ ಬೇಕಾದಂತಹ ಒಂದು ಸೀಮೆ ಅಕ್ಕಿ ರಸಗುಲ್ಲವನ್ನು ಇವತ್ತು ನಾವು ಮಾಡೋಣ. ಈಗ ನಾನು ಇಲ್ಲಿ ಒಂದು ಬೋಲು ಸೀಮೆ ಅಕ್ಕಿ ತೊಗೊಂಡಿದ್ದೆ ನೋಡಿರಿ. 2 ಬೋಲ್ನಷ್ಟು ಇದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ. ಇವಾಗ ನೋಡಿರಿ, ನಾನು ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ನೀರು ಚೆನ್ನಾಗಿ ಬಿಸಿ ಆಗಬೇಕು, ಕುದಿ ಬರಬೇಕ್ರಿ. ಇವಾಗ ನೋಡಿರಿ, ನಮ್ಮದು ಸೀಮೆ ಅಕ್ಕಿಗೆ ನೀರು ನಮ್ಮದು ಕುದಿ ಬರ್ತಾ ಇದೆ ರೀ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೇನೆ. ಇವಾಗ ಈ ನೀರನ್ನು, ಕುದಿ ಬರೋ ನೀರನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ನಾವು ಚೆನ್ನಾಗಿ ಬಿಸಿ ಮಾಡಿರುವಂಥ ನೀರನ್ನು ಇದಕ್ಕೆ ಹಾಕ್ಕೋಬೇಕ್ರಿ. ಸ್ವಲ್ಪನೇ ನಾವು ಮೊದಲಿನ ನೀರು ಸ್ವಲ್ಪನೇ ಇದನ್ನು ಈ ಥರನೇ ಒಂದು ವಾಶು ಮಾಡ್ಕೋಬೇಕ್ರಿ. ಇದನ್ನು ತೊಳೆದ್ಬಿಟ್ಟು ಸ್ವಲ್ಪನೇ ನೀರನ್ನು ಬಸಿಬೇಕು. ಇವಾಗ ಈ ನೀರನ್ನು ನೋಡಿರಿ, ಈ ಥರನೇ ನಾವು ಪಾತ್ರೆ ಒಳಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ರೀ. ನಾವು ನೆನೆಸಿರುವಂಥದ್ದು ಇದನ್ನು ಸ್ವಲ್ಪ ಕೊಳೆ ಹೋಗ್ಬೇಕ್ರಿ. ಹಾಗಾಗಿ ಒಂದು ವಾಶು ನಾವು ಬಿಸಿನೀರಿನಲ್ಲೇ ಮಾಡ್ಕೋಬೇಕು. ನೋಡ್ಬೋದು, ಈ ಥರ ನಾನು ತಟ್ಟೆಯನ್ನು ಇಟ್ಕೊಂಡಿದ್ದೇನೆ ಕೆಳಗಡೆ, ಇದು ನೀರು ಹೋಗೋಂಗೆ. ಈಗ ನಾವು ಇದಕ್ಕೇ ಹಾಕ್ಕೊಳ್ಳೋಣ ರೀ. ಒಂದು ಸ್ವಲ್ಪ ನಾವು ತೊಳೆದೇವಲ್ಲ, ಇವಾಗ ಇದಕ್ಕೇ ನೋಡಿರಿ, ನಾವು ಸ್ವಲ್ಪ ವಾಶ್ ಮಾಡ್ಕೊಂಡಿದ್ದೇವಲ್ಲ, ಒಂದು ವಾಶು. ಈಗ ನೀರು ಉಳಿದಿದೆ ನೋಡಿರಿ ಇದಕ್ಕೇ. ಇವಾಗ ಇದನ್ನು ಮುಳುಗೋಷ್ಟು ನೀರು ನೋಡ್ಬೋದು ರೀ. ಸ್ವಲ್ಪ ನೀರು ಇದನ್ನು ನಾವು ಈ ಥರನೇ ಕಲಿಸ್ಕೊತ ಹೋದರೆ ಇದು ಚೆನ್ನಾಗಿ ಇದು ನೀರನ್ನು ಹೀರ್ಕೊಳ್ಳುತ್ತೆ ರೀ. ಇದು ನಮಗೆ ಮುಳುಗುವಷ್ಟು ನೀರಿನಲ್ಲಿ ನಾವು ಈ ಥರನೇ ಇಟ್ಕೋಬೇಕು. ಒಂದು ಗಂಟೆ ತನಕನೂ ಇದನ್ನು ಈ ಥರ ನೆನೆಸ್ಬೇಕು ರೀ. 1 ಗಂಟೆ ಬಿಟ್ಟಾದಮೇಲೆ ಅದನ್ನು ನೋಡ್ಬೇಕು ನಾವು. ಇವಾಗ ನೋಡ್ಬೋದು ರೀ, ನಾನು 1 ಗಂಟೆಗಳ ಕಾಲ ಇದನ್ನು, ಟೈಮ್ ಇತ್ತು ಅಂದರೆ 1 ಗಂಟೆ 2 ಗಂಟೆ ಈ ಥರನೇ ಇಡ್ಬೋದು. ಇವಾಗ ನೋಡಿರಿ, ಇದನ್ನು ನಾವು ಈ ಥರನೇ ತೆಗೆದು ಇಟ್ಕೊತಾ ಇದ್ದೀನಿ. ಅಂದರೆ ನಾವು ನೆನೆಸಿದೆ ನೋಡಿರಿ, ಸ್ವಲ್ಪನೇ ಇದು ಗಟ್ಟಿ ಆಗಿರುತ್ತೆ. ಇದು ಈ ಥರನೇ ನಾವು ಸ್ವಲ್ಪನೇ ಇದೇ ಥರನೇ ಕೈನಾಗೆ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರನೇ ಗಟ್ಟಿ ಈ ಥರ ನಾವು ಕಲಿಸ್ತಾರೆ ನೋಡಿರಿ, ಇದು ಸಾಫ್ಟ್ ಆಗುತ್ತೆ ನಮಗೆ. ಇದು ಸ್ವಲ್ಪ ಈ ಥರ ನಾವು ಚೆನ್ನಾಗಿ ಕಲಿಸ್ತಾ ಹೋಗಬೇಕು. ಕೈಗೆ ಸ್ವಲ್ಪನೇ ನೀರು ಹಾಕ್ಕೋಬೇಕು. ಅಂದರೆ ಸ್ವಲ್ಪ 1 ಸ್ಪೂನ್ ಹಂಗೆ ಸ್ವಲ್ಪ ಹಾಕ್ಕೊಬೇಕು. ಈ ಥರನೇ ಚೆನ್ನಾಗಿ ಕಲಿಸ್ಬೇಕು. ನೀವು ನೋಡ್ಬೋದು, ಈ ಥರನೇ ನಾನು ಒಂದು 3ರಿಂದ 4 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಈ ಥರನೇ ಕಲಿಸ್ಕೊಂಡಿದ್ದೀನಿ ರೀ. ಇವಾಗ ಇದಕ್ಕೇ ನೋಡಿರಿ, ನಾನಿಲ್ಲಿ ರುಚಿಗೆ ತಕ್ಕಷ್ಟು ಒಂದು 1/4 ಟೀ ಸ್ಪೂನಷ್ಟು ಉಪ್ಪು, ಇಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರನ್ನು ಇಟ್ಕೊಂಡಿದ್ದೀನಿ ರೀ. ಇದನ್ನು ಸಹ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ನೋಡ್ಬೋದು, ಒಂದು 3 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ. ಇದು ನಾನು ಒಂದು 1/4 kg ಲೆಕ್ಕದಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಇದ್ರ ಜೊತೆಗೇ ಈ ಥರ ಕಲಿಸ್ಕೋಬೇಕು. ಇದಕ್ಕೆ ನೀರು ಹಾಕೋದೇನಿರಲ್ಲ. ಇದು ಹಾಲಿನ ಪೌಡ್ರು ಮತ್ತು ನಾವು ಸಕ್ಕರೆ ಹಾಕಿದ್ದೇವಲ್ಲ, ಅದೇ ನೀರು ಬಿಟ್ಕೊಳ್ಳುತ್ತೆ. ನೋಡ್ಬೋದು, ಇದನ್ನು ಹಾಕೋಣ ಕಲಿಸ್ಬೇಕು. ಇದಿಷ್ಟು ಕಲಿಸಿದ್ರೆ ಸಾಕು. ತುಂಬ ಟೇಸ್ಟ್ ಆದಂಥ ಒಂದು ರಸಗುಲ್ಲ ಥರನೇ ಸೀಮೆ ಅಕ್ಕಿಯಲ್ಲಿ ಮಾಡ್ಬೋದು. ತುಂಬ ಟೇಸ್ಟ್ ಆಗಿರುತ್ತೆ. ನೋಡ್ಬೋದು, ನಮ್ಮದು ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇದು ಚೆನ್ನಾಗಿದ್ರ ಜೊತೆಗೇ ನಾನು ಕಲಿಸ್ಕೊಂಡಿದ್ದೇನೆ. ಈ ಥರ ನೋಡ್ಬೋದು, ನಮ್ಮದು ಈ ಥರ ನಾವು ಕಲಿಸಿದ್ರೆ ಒಂದೇ ಕಡೆಗೇ ಇದು ಈ ಥರನೇ ಚೆನ್ನಾಗಿ ಮೆಲ್ಟ್ ಆಗಿದೆ. ನೋಡ್ಬೋದು ರೀ. ಇವಾಗ ನಾವು ಇದನ್ನು ಉಂಡೆಯನ್ನು ಮಾಡ್ಕೊಳ್ಳೋಣ. ಇವಾಗ ನೋಡಿರಿ, ಇಲ್ಲಿ ಸ್ವಲ್ಪ ಆಯಿಲ್ ತಟ್ಟೆಗೆ ನಾನು ಆಯಿಲನ್ನು ಹಚ್ಕೊಂಡಿದ್ದೇನೆ. ಇದು ಆಯಿಲನ್ನು ಹಚ್ಕೊಂಡು ಈ ಥರನೇ ಇಟ್ಕೋಬೇಕು. ಇವಾಗ ಸ್ವಲ್ಪನೇ ಕೈಗೆ ಆಯಿಲನ್ನು ಹಚ್ಕೋತಾ ಇದ್ದೀನಿ ರೀ. ಇದು ನಾವು ಹಾಗೇ ಕಟ್ಲಕ್ಕೆ ಹೋದರೆ ಕೈಗೆ ಅಂಟುಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಾಗಿ ಈ ಥರನೇ ನಾವು ಕಟ್ಟಿ ನೋಡಿರಿ, ಈ ಥರನೇ ನಾವು ಸಣ್ಣದಾಗಿ ನಾವು ರಸಗುಲ್ಲ ಯಾವ ಥರ ಇರುತ್ತೆ ನೋಡಿರಿ, ಆ ಥರನೇ ಮಾಡಬೇಕು. ಇದು ಮನೆಯಲ್ಲಿ ಫಂಕ್ಷನ್ ಇದ್ದಾಗೂ ಮಾಡ್ಬೋದು. ಮನೆಯಲ್ಲಿ ತಿನ್ನೋಕ್ಕೆ ಮಕ್ಕಳಿಗೆ ಚೆನ್ನಾಗಿರುತ್ತೆ. ನೋಡ್ಬೋದು, ಈಗ ಮಾಡಿ ನಾವು ಈ ಥರನೇ ಇಟ್ಕೊತಾ ಇದ್ದೀವಿ. ಅಂದರೆ ಚಿಕ್ಕದು ಉಂಡೆ ಥರನೇ. ಇದಕ್ಕೆ ಸೋಡಾ ಏನು ಹಾಕೋದಿಲ್ಲ. ಜಸ್ಟ್ ನಾವು ಈ ಥರ ಕಲಿಸ್ಬಿಟ್ಟು ಈ ಥರ ಮಾಡ್ಕೊಂಡ್ರೆ ಸಾಕು. ನಮಗೆ
ಇದು ತುಂಬ ಸ್ಮೂತಾಗಿಯೂ ತುಂಬ ಚೆನ್ನಾಗಿ ಗಟ್ಟಿಯಾಗಿಯೂ ಇರುತ್ತೆ ನೋಡ್ಬೋದು. ಇವಾಗ ನೋಡ್ಬೋದು ರೀ, ನಾನು ಎಲ್ಲವನ್ನು ಸ್ವಲ್ಪನೇ ಕೈಗೆ ಆಯಿಲನ್ನು ಹಚ್ಕೊಂಡು ನಾವು ಇಷ್ಟಿಷ್ಟೇ ಅದು ರಸಗುಲ್ಲ ಥರನೇ ಇದನ್ನು ಈ ಥರ ಉಂಡೆಗಳನ್ನು ಮಾಡ್ಕೊತಿದ್ದೇವೆ ರೀ. ಇವಾಗ ನಮ್ಮದು ಆಗಲಿಕ್ಕೆ ಬಂದಿದೆ ರೀ. ಈಗ ಇನ್ನೊಂದು 2-3 ಆದರೆ ಆಗುತ್ತೆ ನಮ್ಮದು. ಇವಾಗ ಇಲ್ಲಿ ನೋಡ್ಬೋದು, ನಾನು ಇಷ್ಟಕೊಂಡು ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೇನೆ. ಒಂದು 1/4 kg ಸೀಮೆ ಅಕ್ಕಿನಲ್ಲಿ ಸುಮಾರು ನಿಮಗೆ ಈ ಥರನೇ ನೋಡ್ಬೋದು, ಈ ಥರ ನಾವು ಮಾಡಿ ಇಟ್ಕೋಬೋದು. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಹಾಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ಅಂದರೆ ಇಲ್ಲಿ ನಾನೊಂದು ಅರ್ಧ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ಇಲ್ಲಿ ನಾವು ಇಲ್ಲಿ ಸ್ವಲ್ಪನೇ ತೆಗೆದು ಇಟ್ಕೊಂಡಿದ್ದೇನೆ. ಇಲ್ಲಿ ನಾನು ಒಂದು ಅರ್ಧ ಲೋಟ ಹಾಲನ್ನು ತೆಗೆದು ಇಟ್ಕೊಂಡಿದ್ದೇನೆ ರೀ. ಇದಕ್ಕೇ ನೋಡಿರಿ, ಒಂದು 2-3 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನು ಹಾಕೋತಾ ಇದ್ದೇನೆ ರೀ. ಈ ಕಸ್ಟರ್ಡ್ ಪೌಡ್ರನ್ನು ಹಾಕೊಂಡ್ಬಿಟ್ಟು ನೋಡಿರಿ, ನಾನೊಂದು 3 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ತೊಗೊಂಡು ಈ ಥರನೇ ಇದರೊಳಗೆ ಸ್ವಲ್ಪನೇ ಬೆಚ್ಚಗಿರುವಂತಹ ಹಾಲಿನಲ್ಲೇ ಇದನ್ನು ಕಸ್ಟರ್ಡ್ ಪೌಡ್ರು ಗಂಟಿರ್ಲಾರ್ದಂಗೆ ಕಲಿಸ್ಬೇಕು ರೀ. ಇವಾಗ ನಮ್ಮದು ಹಾಲು ಕುದೀತಾ ಇದೆ. ಇದಕ್ಕೇ ನೋಡಿರಿ, ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಬೇಕು. ನಿಮಗೆ ಎಷ್ಟು ರುಚಿಗೆ ಬೇಕು ನೋಡಿರಿ ಅಷ್ಟು. ನಾನು ತುಂಬ ಜಾಸ್ತಿನೂ ಇಲ್ಲ, ಕಡಿಮೆನೂ ಇಲ್ಲ, ಸ್ವಲ್ಪ ಮೀಡಿಯಮ್ ಆಗಿಯೇ ಸ್ವೀಟನ್ನು ಹಾಕ್ಕೊಂಡಿದ್ದೇನೆ. ಇವಾಗ ನಾನು ಇದನ್ನು ಕಸ್ಟರ್ಡ್ ಪೌಡ್ರನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೇನೆ. ನಾವಿವಾಗ ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ ನೋಡಿರಿ. ಇವಾಗ ನಮ್ಮದು ಸಕ್ಕರೆ ಕರಗಿದೆ, ಇದರೊಳಗೆ ಚೆನ್ನಾಗಿ ಈ ಥರ ಕಲಿಸ್ಕೊಂಡಿದೆ ನೋಡಿರಿ. ಸಕ್ಕರೆ ಕರಗಿದೆ. ನಾವೀಗ ಕಸ್ಟರ್ಡ್ ಪೌಡ್ರನ್ನು ಅಂದರೆ ಕಲಿಸ್ಕೊಂಡಿದ್ದೆ ನೋಡಿರಿ ಹಾಲಿನೊಟ್ಟಿಗೆ, ಇದನ್ನು ಇದರೊಟ್ಟಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು, ಸ್ವಲ್ಪ ಇದನ್ನು ನಾವು 2-3 ನಿಮಿಷಗಳ ಕಾಲ ಚೆನ್ನಾಗಿ ಕಸ್ಟರ್ಡ್ ಪೌಡ್ರ್ ಹಾಕಿದ್ಮೇಲೆ ಇದನ್ನು ಬೇಯಿಸ್ಕೋಬೇಕು ರೀ. ಚೆನ್ನಾಗಿ ಹಾಲು ಚೆನ್ನಾಗಿ ಕುದಿ ಬರಬೇಕು ನಮ್ಮದು. ಇವಾಗ ನಾವು ಕಸ್ಟರ್ಡ್ ಪೌಡ್ರ್ ಹಾಕಿದ್ಮೇಲೆ ಲೈಟಾಗಿ ಕುದಿ ಬರ್ತಾ ಇದೆ ರೀ. ಇದನ್ನು ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನಮ್ಮದು ಕಸ್ಟರ್ಡ್ ಪೌಡ್ರ್ ಹಾಕಿದ್ಮೇಲೆ ಇದು ಹಾಲು ನೋಡಿರಿ ಗಟ್ಟಿಯಾಗಿದೆ. ಇದನ್ನು ಬೇಯಿಸ್ಕೊಂಡು ಇವಾಗ ನಮ್ಮದು 2-3 ನಿಮಿಷಗಳ ಕಾಲ ಇದು ಬೇಯ್ತಾ ಇದ್ದಾಗೆ ನೋಡಿರಿ, ಒಂದು 3 ಏಲಕ್ಕಿಯನ್ನು ಹಾಕೋತಾ ಇದ್ದೇನೆ. ಏಲಕ್ಕಿ ಫ್ಲೇವರು ಚೆನ್ನಾಗಿರುತ್ತೆ, ಇದರಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಬೇಡ ಅಂತ ಅನ್ನೋರು ಸ್ಕಿಪ್ ಮಾಡ್ಬೋದು, ಬೇಕು ಫ್ಲೇವರ್ ಚೆನ್ನಾಗಿರುತ್ತೆ ಅಂದರೆ ಹಾಕ್ಕೋಬೋದು. ಇವಾಗ ನಮ್ಮದಿದು ಚೆನ್ನಾಗಿ ಕುದಿ ಬರ್ತಾ ಇದ್ದಾಗೆ ನಾವು ಮಾಡಿಟ್ಕೊಂಡಿರುವಂತಹ ಸೀಮೆ ಅಕ್ಕಿದ್ದು ಇದಕ್ಕೆ ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ಈ ಥರನೇ ನೋಡಿರಿ ಚೆನ್ನಾಗಿ ಗಟ್ಟಿಗೆ ಒಂಥರ ಬಾಲ್ ಥರ ಆಗಿದೆ ನೋಡ್ಬೋದು ನಮ್ಮದು. ಇವಾಗ ನಮ್ಮದು ಎಲ್ಲವನ್ನು ಹಾಕ್ಕೊಂಡಿದ್ದೇನೆ ನೋಡ್ಬೋದು ರೀ. ಇದನ್ನು ಸ್ವಲ್ಪನೇ ಈ ಥರನೇ ನಾವು ತಿರುಗಿಸ್ಕೊಂಡು ಇದನ್ನು ಸ್ವಲ್ಪನೇ ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ ರೀ. ಒಂದು 3-4 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ನೋಡ್ಬೋದು ರೀ, ನಮ್ಮದು ಚೆನ್ನಾಗಿ ಇದನ್ನು ಕುದಿ ಬರ್ತಾಯಿದೆ ನೋಡಿರಿ, ನಮಗೆ ತುಂಬ ಗಟ್ಟಿಯಾಗಿದೆ. ಇದನ್ನು ನಾವು ಸ್ವಲ್ಪನೇ ನೋಡಿರಿ ಈ ಥರನೇ ಮಧ್ಯಕ್ಕೆ ಸ್ವಲ್ಪ ತಿರುಗಿಸ್ಬೇಕು. ಒಂದು 4-5 ನಿಮಿಷಗಳ ಕಾಲ ತೊಗೋಬೋದು ಟೈಮು. ನೋಡ್ಬೋದು ನಮ್ಮದು ಬಬಲ್ಸ್ ಅಂದರೆ ನಾವು ಮಾಡಿರುವಂತಹ ಇದು ನೋಡಿರಿ ರಸಗುಲ್ಲ ಥರನೇ ಇದು ನಮಗೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ ತಿನ್ನೋದಕ್ಕೂ. ಇವಾಗ ನಮ್ಮದಿದು ರೆಡಿ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ರೀ. ಇವಾಗ ನಾವು ಇದನ್ನು ಆಫ್ ಮಾಡಿದವಲ್ಲ ರೀ, ನಾವು ಒಂದೊಂದಾಗಿಯೇ ತೆಗೆದು ಇಟ್ಕೊಳ್ಳೋಣ ನಮ್ಮದು. ಇವಾಗ ನೋಡ್ಬೋದು ರೀ, ನಾವು ಮಾಡಿ ಹಾಕಿದಂಥದ್ದು ಇಲ್ಲಿ ನಾವು ಇದಕ್ಕೇ ನಾವು ಹಾಕೊಂಡು ಇಟ್ಕೊಳ್ಳೋಣ. ನೋಡ್ಬೋದು ನಮ್ಮದು ರಸಗುಲ್ಲ ರೆಡಿಯಾಗಿದೆ, ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.